ಹಾಯ್ ಹಲೋ ಮಕ್ಕಳ. ಇವತ್ತು ಪಾಠ 2 ಅಂದರೆ 4ನೇ ತರಗತಿಯ ಕನ್ನಡ ವಿಷಯಕ್ಕೆ ಸಂಬಂಧಿಸಿದ ಕನ್ನಡ ಭಾಷೆಗೆ ಸಂಬಂಧಿಸಿದ ಪಾಠ 2ರ ಬುದ್ಧಿವಂತ ರಾಮಕೃಷ್ಣ ಪಾಠದ ಸರಿಯಾದ ಉತ್ತರಗಳನ್ನು ಸರಿಯಾದ ಉತ್ತರಗಳನ್ನು ನೋಡೋಣ ಬನ್ನಿ. ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಈ ವಿಡಿಯೋ ಕೆಳಭಾಗದಲ್ಲಿ ಸಬ್ಸ್ಕ್ರೈಬ್ ಬಟನ್ ಇದೆ, ದಯವಿಟ್ಟು ಮಕ್ಕಳೇ ಸಬ್ಸ್ಕ್ರೈಬ್ ಮಾಡಿ. ನನ್ನ ವಿಡಿಯೋಗಳು ನಿಮ್ಮ ಮೊಬೈಲ್ಗೆ ನೇರವಾಗಿ ಬರುತ್ತೆ, ನಿಮಗೆ ಉತ್ತರಗಳನ್ನ ಬರ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ. ಹಾಗೆ ನಿಮ್ಮ ಸ್ನೇಹಿತರುಗಳಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ, ಹಾಗೆ ಲೈಕ್ ಕೊಡಿ ಅಂತ ಕೇಳ್ಕೊತಾ ಬನ್ನಿ ಸರಿಯಾದ ಉತ್ತರಗಳನ್ನು ನೋಡೋಣ. ಬುದ್ಧಿವಂತ ರಾಮಕೃಷ್ಣ ಪಾಠ 2ರದ ಅಭ್ಯಾಸದ ಪ್ರಶ್ನೆ ಒಂದೇದೇನಿದೆ ಅಂದರೆ, ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂತ ಇದೆ ನೋಡಿ. ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬಂದವರು ಯಾರು ಅಂತ ಪ್ರಶ್ನೆ ಇದೆ. ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬಂದವರು ವಿದ್ಯಾಸಾಗರನೆಂಬ ಮಹಾನ್ ಪಂಡಿತರು. ನೋಡಿ ಮಕ್ಕಳೇ, ಪಂಡಿತರು ಅನ್ನೋದಕ್ಕೆ ಜಾಗ ಇರಲ್ಲ, ಅದಕ್ಕೆ ಕೆಳಗಡೆ ಬರೆದಿದ್ದೀನಿ ವಿದ್ಯಾಸಾಗರನೆಂಬ ಮಹಾನ್ ಪಂಡಿತರು ಅನ್ನೋದು ಸರಿಯಾದ ಉತ್ತರ. ಹಾಗೆ 2ನೇ ಪ್ರಶ್ನೆ ನೋಡಿ, ವಿದ್ಯಾಸಾಗರನು ಕೃಷ್ಣದೇವರಾಯನಿಗೆ ಹಾಕಿದ ಸವಾಲು ಯಾವುದು ಅಂತ ಪ್ರಶ್ನೆ ಇದೆ. ಅದಕ್ಕೆ ವಿದ್ಯಾಸಾಗರನು ಕೃಷ್ಣದೇವರಾಯನಿಗೆ ನಿಮ್ಮ ಆಸ್ಥಾನದ ಪಂಡಿತರೊಡನೆ ವಾದ ಮಾಡಲು ಬಂದಿದ್ದೇನೆ ಎಂಬ ಸವಾಲು ಹಾಕಿದ ಅಂತ ಇದೆ. ನೀವು ಬರ್ಕೊಳ್ಳುವಾಗ ಸಣ್ಣಕ್ಕೆ ಬರ್ಕೊಳ್ಳಿ, ಯಾಕಂದರೆ ಇಲ್ಲಿ ಜಾಗ ಸಾಕಾಗಲ್ಲ. ಹಾಗೆ ವಿದ್ಯಾಸಾಗರನೊಂದಿಗೆ ವಾದ ಮಾಡಲು ಒಪ್ಪಿಕೊಂಡವರು ಯಾರು ಅಂತ. ಅದಕ್ಕೆ ವಿದ್ಯಾಸಾಗರನೊಂದಿಗೆ ವಾದ ಮಾಡಲು ಒಪ್ಪಿಕೊಂಡವರು ತೆನಾಲಿ ರಾಮಕೃಷ್ಣ. ಅದಕ್ಕೆ ಉತ್ತರ ಏನು? ತೆನಾಲಿ ರಾಮಕೃಷ್ಣ. 4ನೇ ಪ್ರಶ್ನೆ ನೋಡೋಣ ಮಕ್ಕಳೇ. ತೆನಾಲಿ ರಾಮಕೃಷ್ಣನು ವಾದಕ್ಕೆ ಯಾವ ಗ್ರಂಥವನ್ನು ಆರಿಸಿಕೊಂಡನು ಅಂತ ಇದೆ. ಅದಕ್ಕೆ ತಿಲಕಾಷ್ಟ ಮಹಿಷ ಬಂಧನ ಎಂಬ ಗ್ರಂಥವನ್ನು ಆರಿಸ್ಕೊಳ್ತಾನೆ. ತಿಲಕಾಷ್ಟ ಮಹಿಷ ಬಂಧನ ಅನ್ನೋದು ಸರಿಯಾದಂಥ ಉತ್ತರ. ಹಾಗೆ ಮಕ್ಕಳೇ, 2ನೇ ಮೇನಲ್ಲಿ 2-3 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಅಂತ ಇದೆ. 1ನೇ ಪ್ರಶ್ನೆ, ವಿದ್ಯಾಸಾಗರನು ಕೃಷ್ಣದೇವರಾಯನ ಆಸ್ಥಾನಕ್ಕೆ ಏಕೆ ಬಂದನು ಅಂತ ಇದೆ. ಅದಕ್ಕೆ ನೀವು ನಿಧಾನವಾಗಿ ನೋಡಿ, ಪಾಸ್ ಮಾಡಿಬಿಟ್ಟು ನಿಧಾನವಾಗಿ, ಉತ್ತರ ದೀರ್ಘವಾಗಿದೆ, ಅದನ್ನು ನಿಧಾನವಾಗಿ ಕೆಳಗಡೆ ನೋಡ್ಕೊಂಡು ಬರ್ಕೊಳ್ಳಿ ಮಕ್ಕಳೇ. ಹಾಗೆ 2ನೇ ಪ್ರಶ್ನೆಗೆ ಬರೋಣ ಬನ್ನಿ. ವಿದ್ಯಾಸಾಗರನ ಮುಖ ಏಕೆ ಅರಳಿತು ಅನ್ನೋದಿದೆ. ನಾನು ಓದ್ತಾ ಇದ್ದರೆ ತುಂಬ ದೀರ್ಘವಾಗುತ್ತೆ ವಿಡಿಯೋ, ಅನ್ನೋಕ್ಕೋಸ್ಕರ ಹಿಂಗೆ ಇಟ್ಟಿದ್ದೀನಿ ನೋಡಿ. 2ನೇ ಪ್ರಶ್ನೆ ಮತ್ತು 3ನೇ ಪ್ರಶ್ನೆಗೆ ಸರಿಯಾದ ಉತ್ತರಗಳನ್ನು ಇಲ್ಲಿ ಬರೆದಿದ್ದೀನಿ. ನೀವು ಪುಟಾಣಿಯಾಗಿ ಸಣ್ಣದಾಗಿ ಬರ್ಕೊಳ್ಳಿ. ನೋಟ್ಸಲ್ಲಿ ಅಂದವಾಗಿ ಗುಂಡಾಗಿ ಬರ್ಕೊಳ್ಳೋರಂತೆ. ನೆಕ್ಸ್ಟ್ ನೋಡೋಣ ಮಕ್ಕಳೇ. ಕೊಟ್ಟಿರೋ ಮಾತನ್ನು ಯಾರು ಯಾರಿಗೆ ಹೇಳಿದರು ಅನ್ನೋದಿದೆ. 1ನೇ ಪ್ರಶ್ನೆಗೆ ವಿದ್ಯಾಸಾಗರ ಆಸ್ಥಾನದ ಪಂಡಿತನಿಗೆ ಹೇಳ್ತಾನೆ. ಮೊದಲನೇ ಪ್ರಶ್ನೆ ಯಾವುದು? ವಿದ್ಯಾಸಾಗರ ಆಸ್ಥಾನದ ಪಂಡಿತನಿಗೆ. 2ನೇ ಪ್ರಶ್ನೆ ನೋಡೋಣ. ಯಾವುದನ್ನು ಬೇಕಾದರೂ ಆರಿಸಿಕೊಳ್ಳಿ ಅಂತ ಇದೆ. ಅದಕ್ಕೆ ವಿದ್ಯಾಸಾಗರ ಯಾರಿಗೆ ಹೇಳ್ದ? ರಾಮಕೃಷ್ಣನಿಗೆ ಹೇಳ್ದ. ಯಾರಿಗೆ? ರಾಮಕೃಷ್ಣನಿಗೆ. 3ನೇ ಪ್ರಶ್ನೆ, ಇದು ನಮ್ಮೂರಿನ ದನ ಕಾಯುವ ಹುಡುಗರಿಗೂ ಗೊತ್ತು ಅನ್ನೋದು. ಇದನ್ನು ಯಾರು ಹೇಳ್ತಾರೆ? ತೆನಾಲಿ ರಾಮಕೃಷ್ಣ ವಿದ್ಯಾಸಾಗರನಿಗೆ ಹೇಳ್ತಾನೆ. ನೆಕ್ಸ್ಟ್ 4ನೇ ಪ್ರಶ್ನೆ ನೋಡೋಣ. ಮಹಾಪ್ರಭು, ಏಕೋ ನನ್ನ ದೇಹಾರೋಗ್ಯ ಸರಿಯಿಲ್ಲ ಅಂತ ಇದೆ. ಅದಕ್ಕೆ ಯಾರು? ವಿದ್ಯಾಸಾಗರ ಯಾರಿಗೆ ಹೇಳ್ತಾನೆ? ಕೃಷ್ಣದೇವರಾಯನಿಗೆ ಹೇಳ್ತಾನೆ. ನೆಕ್ಸ್ಟ್ ಭಾಷಾ ಚಟುವಟಿಕೆಯನ್ನು ನೋಡೋಣ ಬನ್ನಿ. ಒಂದು ಮಾದರಿ ಕೊಟ್ಟಿದ್ದಾರೆ ಅವರೇ, ಏನು? ಕೂಡಿಸಿ ಬರೆಯಿರಿ ಅಂತ. ಎಮ್ಮೆ ಪ್ಲಸ್ಗಳು ಎಮ್ಮೆಗಳು. ಹಾಗೆ 1ನೇದು ನೋಡೋಣ. ಕಟ್ಟಿಗೆ ಪ್ಲಸ್ಗಳು ಕಟ್ಟಿಗೆಗಳು, ಕೂಡಿಸಿ ಬರೆಯೋದು ಅಷ್ಟೇ. 2ನೇದು ಮುಖ ಪ್ಲಸ್ಗಳು ಮುಖಗಳು. 3ನೇದು ಗ್ರಂಥ ಪ್ಲಸ್ಗಳು ಗ್ರಂಥಗಳು. ಕಣ್ಣು ಪ್ಲಸ್ಗಳು ಕಣ್ಣುಗಳು. ಈ ಕೆಳಗಿನ ನೆಕ್ಸ್ಟ್ ಬರೋಣ. ಈ ಕೆಳಗಿನ ವಾಕ್ಯಗಳನ್ನು ಸರಿಪಡಿಸಿ ಬರೆಯಿರಿ. ಅದಲು ಬದಲಾಗಿರುತ್ತೆ, ಸರಿಯಾಗಿ ಬರೀಬೇಕು ನೋಡಿ. 1ನೇದು, ನಾವು ಶಾಲೆಗೆ ಹೋಗುತ್ತೇನೆ ಅಂತ ಇದೆ. ಅದಕ್ಕೆ ನಾವೇನು ಮಾಡೋದು? ನಾನು ಶಾಲೆಗೆ ಹೋಗುತ್ತೇನೆ ಅಂತ ಬರಿಬೇಕು. ಇಲ್ಲ ನಾವು ಶಾಲೆಗೆ ಹೋಗುತ್ತೇವೆ ಅಂತನಾದರೂ ಬರಿಬೋದು. ಶೀಲ ಕತೆ ಬರೆಯುತ್ತಾನೆ. ಶೀಲ ಅನ್ನೋಳು ಹುಡುಗಿ, ಅದರಿಂದ ಶೀಲ ಕತೆ ಬರೆಯುತ್ತಾಳೆ ಅಂತ ಬರಿಬೇಕು.
ಇಂದು ಮಳೆ ಬರುವ ಸಾಧ್ಯತೆ ಇವೆ ಅಂತ. ಇವೆ ಅಂದರೆ ಅದೇನು ಪ್ರಾಣಿ ಅಲ್ಲ, ಪಕ್ಷಿ ಅಲ್ಲ. ಇಂದು ಮಳೆ ಬರುವ ಸಾಧ್ಯತೆ ಇದೆ ಅನ್ನೋದನ್ನ ಸೇರಿಸ್ಬೇಕು. ನಮ್ಮ ತರಗತಿಯಲ್ಲಿ ಹುಡುಗ ಇದ್ದಾರೆ, ನಮ್ಮ ತರಗತಿಯಲ್ಲಿ ಹುಡುಗರು ಇದ್ದಾರೆ ಅನ್ನೋದು ಸರಿಯಾದದ್ದು. ಕಾಡಿನಲ್ಲಿ ಮರಗಳು ಇದೆ, ಕಾಡಿನಲ್ಲಿ ಮರಗಳು ಇವೆ ಅಂತ ಸೇರಿಸೋಣ. ನೆಕ್ಸ್ಟು ಬಳಕೆ ಚಟುವಟಿಕೆ ಇದೆ ನೋಡಿ. ಒಂದು ಕವನವನ್ನು ಕೊಟ್ಟಿದ್ದಾರೆ ಅಥವಾ ಒಂದು ಪದ್ಯ, ಒಂದು ಕವನವನ್ನು ಕೊಟ್ಟಿರ್ತಾರೆ. ಆ ಪದ್ಯಕ್ಕೊಂದು ಟೈಟಲ್ ಕೊಡಿ, ಹೆಡ್ಲೈನು, ಒಂದು ಹೆಸರು, ಕಥೆಯ ಹೆಸರು ಕೊಡಿ ಅಂತ ಶೀರ್ಷಿಕೆನ ಮೂರ್ಖ ಕೋತಿ ಅಂತ ನಾನೊಂದು ಶೀರ್ಷಿಕೆ ಕೊಟ್ಟಿದ್ದೀನಿ. ನೀವು ಇದನ್ನು ನಿಧಾನವಾಗಿ ನೋಡ್ಕೋಬೋದು ನೋಡಿ ಮಕ್ಕಳೇ. ನೆಕ್ಸ್ಟು ಒಂದು ಸಂಭಾಷಣೆ ಕೊಟ್ಟಿದ್ದಾರೆ. ಸಂಭಾಷಣೆಯನ್ನು ನಾವು ಮಂತ್ರಿ ಮತ್ತು ಸೈನಿಕರಿಗಿರುವಂತಹ ಸಂಭಾಷಣೆಯನ್ನು ಓದ್ಕೊಂಡು ಮುಂದೆ ಆ ಸಂಭಾಷಣೆಯನ್ನು ಕಥೆಯ ರೂಪದಲ್ಲಿ ವ್ಯಕ್ತಪಡಿಸ್ಬೇಕು ನಾವು. ಅದಕ್ಕೆ ನಾನು ಒಂದು ಕತೆ ಬರೆದಿದ್ದೀನಿ. ನೀವು ನಿಧಾನವಾಗಿ ನೋಡ್ಕೊಂಡು ಕಥೆಯನ್ನು ಏನು ಮಾಡ್ಕೋಬೋದು, ಬರ್ಕೋಬೋದು ನೋಡಿ ಮಕ್ಕಳ. ನಿಧಾನವಾಗಿ ಪಾಸ್ ಮಾಡ್ಕೊಂಡು ನೀವೇನು ಮಾಡಿ ಬರ್ಕೊಳ್ಳಿ. ದೊಡ್ಡದಾಗಿದೆ ಕತೆ. ಮಕ್ಕಳೇ, ಈ ವಿಡಿಯೋ ನಿಮಗೆ ಯೂಸ್ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಸ್ನೇಹಿತರುಗಳಿಗೂ ಶೇರ್ ಮಾಡಿ. ಏನಾದರೂ ನಿಮಗೆ ಗೊಂದಲ ಇದ್ದರೆ ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್.